ಹಲೋ ನಮಸ್ಕಾರ ಎಲ್ರಿಗೂ. ನಾನು ಶ್ರುತಿ ಮೈಸೂರಿಂದ ಮತ್ತೊಂದು ಹೊಸ ವಿಡಿಯೋ ಜೊತೆ. ಇವತ್ತಿನ ವಿಡಿಯೋದಲ್ಲಿ ಒಂದು ಸಂಡೇ ಸ್ಪೆಷಲ್ ಪ್ರಾನ್ ಫ್ರೈ ಮಾಡ್ತಾ ಇದ್ದೀನಿ. ಬರೀ 5 ಮಿನಿಟ್ಸಿಂದ 7 ಮಿನಿಟ್ಸಲ್ಲಿ ಬೇಗ ಪ್ರಿಪೇರ್ ಆಗುವಂತಹ ಪ್ರಾನ್ ಫ್ರೈ ಇದು. 10 ಮಿನಿಟ್ಸಲ್ಲಿ ಪ್ರಿಪೇರ್ ಆಗುತ್ತೆ. ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ ಹಾಕೋದು, ಇದಕ್ಕೆ ತುಂಬ ಟೇಸ್ಟಿಯಾಗೂ ಇರುತ್ತೆ. ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಒಂದು ಸಿಂಪಲ್ ಆಗಿರೋದೊಂದು ಪ್ರಾನ್ ಫ್ರೈ ತೋರಿಸ್ತಾ ಇದ್ದೀನಿ ಇವತ್ತು. ನೋಡಿ, ನನ್ನ ಮುಂದೆ 1 kg ಪ್ರಾನ್ ಇದೆ. ಇದೆಲ್ಲ ಕ್ಲೀನ್ ಮಾಡಿ ಇಷ್ಟ ಆಗಿದೆ. ಕ್ಲೀನ್ ಮಾಡಿ ಇಲ್ಲಿ ನೋಡಿ, ಒಂದು ಚಿಲ್ಲಿ ಪೌಡರ್ ಇಟ್ಕೊಂಡಿದ್ದೀನಿ, ಮತ್ತು ಧನಿಯಾ ಪೌಡರು, ಮತ್ತು ಲೆಮನ್ ಜ್ಯೂಸು, ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು, ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು, ಮತ್ತು ಸ್ವಲ್ಪ ಅರಿಶಿಣದ ಪುಡಿ, ಅಡುಗೆ ಅರಿಶಿಣದ ಪುಡಿ ಇಷ್ಟಿದೆ, ಮತ್ತು ಉಪ್ಪಿದೆ. ಇದು ಹೇಗೆ ಅಂತಂದರೆ ಒಂದು 1/2 hour, ಒಂದು 20 ಮಿನಿಟ್ಸ್ ಇದನ್ನು ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡಿ ಇಡಬೇಕಾಗತ್ತೆ. ಫಸ್ಟು ನಾನು ಎಷ್ಟು ಬೇಕು ರುಚಿಗೆ ಅಷ್ಟು ಉಪ್ಪು ಹಾಕ್ಕೊಳ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಚಪಾತಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಮತ್ತು ದೊಡ್ಡ ಟೇಬಲ್ ಸ್ಪೂನಲ್ಲಿ 2 ಸ್ಪೂನು ಖಾರ ಬೇಕಾಗುತ್ತೆ. ತುಂಬ ಖಾರ ಇದ್ರೇ ಚೆನ್ನಾಗಿರುತ್ತೆ. 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಧನಿಯಾ ಪುಡಿನೂ 1.5 ಸ್ಪೂನ್ ಹಾಕೋತೀನಿ. ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನು, ಟೇಬಲ್ ಸ್ಪೂನು ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಮತ್ತು ಅರಿಶಿಣದ ಪುಡಿ ಹಾಕ್ಕೊಳ್ಳೋಣ. ಇದು ತೊಳೆಯುವಾಗಲೇ ಎಲ್ಲ ಪೂರ್ತಿ ಕ್ಲೀನಾಗಿದೆ. ಉಪ್ಪು ಮತ್ತು ಅರಿಶಿಣ ಹಾಕಿ ಕ್ಲೀನ್ ಮಾಡಿದೆ, ಅದ್ರದ್ದು ಸ್ಮೆಲ್ ಹೋಗಲಿ ಅಂತ. ಇವಾಗ ಲೆಮನ್ ಜ್ಯೂಸು, 1 ಲೆಮನ್ ಜ್ಯೂಸ್ ಬೇಡ, ಅರ್ಧ ಹಾಕೊಳ್ಳೋಣ. ಪುನಃ ಲಾಸ್ಟಲ್ಲಿ ಅರ್ಧ ಹಾಕೊಳ್ಳೋಣ ಸರ್ವ್ ಮಾಡುವಾಗ. ಇಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಾಡಿ ಒಂದು 20 ಮಿನಿಟ್ಸ್ ಇಟ್ಟರೆ ಸಾಕಾಗುತ್ತೆ. ತುಂಬ ಸಿಂಪಲ್ ಇದು, ತುಂಬ ಟೇಸ್ಟಿಯಾಗೂ ಇರುತ್ತೆ. 10 ಮಿನಿಟ್ಸಲ್ಲಿ ಪ್ರಿಪೇರ್ ಮಾಡ್ಬೋದು. ತುಂಬ ಕಷ್ಟ ಇರಲ್ಲ. ಸಂಡೇಸ್ ನಮಗೆ ಬೇಗ ಈಸಿಯಾಗಿ ಬೇಕು ಅಂದಾಗ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಮೀನಿದ್ರೆ ಮುಳ್ಳಿರುತ್ತೆ, ಪ್ರಾನೆಲ್ಲ ಇಲ್ಲ ಆದರೆ ಮುಳ್ಳಿರಲ್ಲ, ಇಷ್ಟಪಟ್ಟು ತಿಂತಾರೆ ಚಿಕ್ಕ ಮಕ್ಕಳನ್ನು ಕೂಡ. ನೋಡಿ, ಇದು ಆಗಿದೆ. ಇದನ್ನು ಒಂದು 1/2 hour ಬಿಟ್ಬಿಡ್ತೀನಿ ನಾನು. ಆಮೇಲೆ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಹೇಗೆ ಅಂತ. ಅದಕ್ಕೆ ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. 2 ದೊಡ್ಡದಾಗಿ ಹೆಚ್ಚಿರೋಂಥ 2 ಈರುಳ್ಳಿ. ದೊಡ್ಡದಾಗಿ ಹೆಚ್ಚಿರೋಂಥ, ಎಣ್ಣೆ ಕಾಗಿರೋದಕ್ಕೆ ದೊಡ್ಡದಾಗಿ ಹೆಚ್ಚಿರುವಂಥ 2 ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಈಗ ಎಲ್ಲ ಈರುಳ್ಳಿ ಚೆನ್ನಾಗಿ ಕೆಂಪಗಾಗಿದೆ, ಫ್ರೈ ಆಗಿದೆ. ಇಲ್ಲಿ ನೋಡಿ, ಎಲ್ಲ ಫ್ರೈ ಆಗಿದೆ ಚೆನ್ನಾಗಿ. ಈಗ ಇದಕ್ಕೆ ಪ್ರಾನ್ ಹಾಕೋಣ. ಈಗ ಪ್ರಾನ್ ಹಾಕ್ತಾ ಇದ್ದೀನಿ ಎಲ್ಲ. ಇದೊಂದು 10 ಮಿನಿಟ್ಸ್ ಹೀಗೆ ಎಲ್ಲ ಫ್ರೈ ಆಗುತ್ತೆ. ಫುಲ್ ಎಲ್ಲ ಹೀಗೆ ಕುಕ್ ಆಗುತ್ತೆ. ನೀರು ಎಲ್ಲ ಏನೂ ಹಾಕೋದು ಬೇಡ. ಒಂದು 10 ಮಿನಿಟ್ಸ್ ಹೀಗೆ ಕುಕ್ ಮಾಡ್ತೀನಿ. ಡ್ರೈ ಆಗ್ತಾ ಇದೆ ಸ್ವಲ್ಪ. ಹಾಗೆ ಡ್ರೈ ಮಾಡ್ತಾ ಹೋಗಬೇಕು. ಒಂದು 5 ಮಿನಿಟ್ಸ್ ಫುಲ್ ಡ್ರೈ ಆಗುತ್ತೆ.
ನೋಡಿ ಈ ಥರ ಆಗ್ತಾ ಇರುತ್ತೆ. 10 ಮಿನಿಟ್ಸಲ್ಲೇ ಕುಕ್ ಆಗಿಬಿಡುತ್ತೆ ಪ್ರಾನು. ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ. ಇಷ್ಟು ಫ್ರೈ ಆದಮೇಲೆ ಇದನ್ನು ಆಫ್ ಮಾಡಿಕೊಂಡು ಮೇಲೆಯಿಂದ ಲೆಮನ್ ಜ್ಯೂಸ್ ಹಾಕ್ಕೊಂಡ್ರೆ ಚಪಾತಿ ಜೊತೆ ಮತ್ತು ಪೂರಿ ಜೊತೆ ಅಕ್ಕಿ ರೊಟ್ಟಿ ಜೊತೆ ಎಲ್ಲದ್ರ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಮೇಲಿಂದ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕ್ತೀನಿ. ತುಂಬ ಈಸಿಯಾಗಿ ಆಗೋಗುತ್ತೆ. ಏನು ಜಾಸ್ತಿ ಪ್ರಿಪ್ರೇಷನ್ ಏನು ಮಾಡೋಂಗಿರಲ್ಲ ಇದಕ್ಕೆ. ನೋಡಿ ಹೇಗಾಗಿದೆ ಅಂತ. ಒಂದ್ಸಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.